ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಾವಣ್ಯ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಸ್ಟ್ರಾಬೆರಿ ಫಾಲೂದಾ ಮಾಡಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ತರ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಇವಾಗ ರೆಡಿ ಮಿಕ್ಸ್ ಫಾಲೂದಾ ತಗೊಂಡಿದ್ದೀನಿ. ಇದನ್ನ ಬೌಲ್ ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಹಾಲು ಹಾಕೊಂಡು ಕಾಯಕ್ಕಿಡೋಣ. ಸ್ಟವ್ ಪ್ಯಾನ್ಗೆ ಹಾಲು ಕಾಯಕ್ಕೆ ಇಟ್ಕೊಳ್ಳಿ. ನಾನೊಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಅರ್ಧ ಲೀಟರ್ ಹಾಲಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಣ. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ, ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ಸೊ ಇದು ನೀಟಾಗಿ ಮಳ್ಳಿ. ಸ್ವಲ್ಪ ರೆಡಿ ಮಿಕ್ಸ್ ಫಾಲೂದಾ ತಗೊಂಡಿದ್ನಲ್ಲ ಹಾಕ್ತಾ ಇದ್ದೀನಿ. ಫುಲ್ ಹಾಕ್ತಾ ಇದ್ದೀನಿ. ಇದು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು 15 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಈ ಥರ ಮಧ್ಯೆ ಹಿಂಗೆ ಕೈ ಆಡ್ಕೊಳ್ಳಿ. ನೀಟಾಗಿ ಕೈ ಆಡ್ಕೋತಾರೆ. ಇದು ರೆಡಿ ಆಗಿದೆ. ಇದನ್ನ ಈ ಬೌಲ್ಗೆ ಹಾಕ್ತೀನಿ. ಹಾಕೊಳ್ಳೋಣ ಇವಾಗ. ಸೊ ಇದು ಬೌಲ್ಗೆ ಹಾಕಿದ್ದೀನಿ. ಸ್ವಲ್ಪ ಕೂಲ್ ಆಗಲಿ. ಕೂಲ್ ಆದ್ಮೇಲೆ ಫ್ರೀಸರ್ಗೆ ಇಡೋಣ. ಇದು ಬಿಸಿ ಎಲ್ಲ ಹಾರಿದೆ. ಒಂದು 2 ಅವರ್ ಈಗ ಫ್ರೀಸರ್ಗೆ ಇಡೋಣ. 2 ಅವರ್ ಫ್ರೀಸರ್ಲಿ ಇಟ್ಟಿದ್ದೆ. ಫ್ರೀಸ್ ಆಗಿದೆ. ಸೊ ಈಗ ಯಾವ ತರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸಬ್ಜಾನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ. ಇದನ್ನೊಂದು 2 ಸ್ಪೂನ್ ಹಾಕೊಳ್ಳೋಣ. 2 ಸ್ಪೂನ್ ಹಾಕೊಳ್ಳಿ ಸಾಕು. ಇದನ್ನ ಫಾಲೂದಾ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋಣ ಗ್ಲಾಸಿಗೆ. ಇದನ್ನೊಂದು 3-4 ಇದು ಹಾಕೊಳ್ಳಿ. ಫಾಲೂದಾನ ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಐಸ್ ಕ್ರೀಮ್ ಹಾಕೊಳ್ಳೋಣ ಇವಾಗ. ನಿಮಗೆ ನಾನು ವೆನಿಲಾ ಫ್ಲೇವರ್ ಹಾಕ್ತಾ ಇದ್ದೀನಿ. ನಿಮಗೆ ಸ್ಟ್ರಾಬೆರಿ ಫಾಲೂದಾ ಇರೋದ್ರಿಂದ ಸ್ಟ್ರಾಬೆರಿನೂ ಹಾಕೋಬಹುದು. ನಾನು ವೆನಿಲಾ ಹಾಕ್ತಾ ಇದ್ದೀನಿ. ಸೊ ಐಸ್ ಕ್ರೀಮ್ ಹಾಕೊಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಟೂಟಿ ಫ್ರೂಟಿ ಹಾಕೋಣ ಮೇಲ್ಗಡೆ. ಜಸ್ಟ್ ಗಾರ್ನಿಷ್ಗೋಸ್ಕರ ಟೂಟಿ ಫ್ರೂಟಿ ಹಾಕೋಣ. ಲಾಸ್ಟ್ ಒಂದು ಚೆರಿ ಇಡೋಣ. ಸೊ ಫಾಲೂದಾ ರೆಡಿ ಆಗಿದೆ ಇವಾಗ. ಸೊ ಇದನ್ನ ಯಾವ ತರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ತರ ನೀವು ಮಾಡ್ಕೊಂಡು ಯಾವ ತರ ಇತ್ತು ಅಂತ ಹೇಳಿ ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ. ಇದೇ ತರ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇರಿ. ಇಷ್ಟೊತ್ತು ನನ್ನ ವಿಡಿಯೋ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು.